ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ದೇವ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 118 6ನೇ ವಚನ. ಯೆಹೋವನು ನನಗಿದ್ದಾನೆ, ಭಯಪಡೆಯನು. ಹಾಲೆಲೂಯ. ಯೆಹೋವನು ನನಗಿದ್ದಾನೆ, ಭಯಪಡೆಯನು. ದೇವರ ವಾಕ್ಯ ಹೇಳುತ್ತೆ, ದೇವರು ನನ್ನ ಕಡೆ ಇದ್ದಾನೆ, ಹಾಗಾಗಿ ನಾನೇನು ಮಾಡಲ್ಲ, ಭಯಪಡಲ್ಲ. ಹೌದು, ಈ ಲೋಕದಲ್ಲಿ ಎಲ್ಲರಿಗಿಂತಲೂ ನಮ್ಮ ಸಂಗಡ ಹೆಚ್ಚಾಗಿ ದೇವರಿರಬೇಕು. ಯಾಕಂದರೆ ಈ ಆಪತ್ತಿನ ಲೋಕದಲ್ಲಿ ಎಲ್ಲಿ ನೋಡಿದ್ರೂ ಅಪಾಯಗಳು ತುಂಬಿರುವಂಥ ಈ ಜಗತ್ತಿನಲ್ಲಿ ಹೊರಗಡೆ ಹೋದ್ರು, ಕೆಲಸಗಳಿಗೆ ಹೋದ್ರು, ಪ್ರಯಾಣದಲ್ಲಿ ಹೋಗುವಾಗೆ, ಮನೆಗಳಲ್ಲಿ ಇರುವಾಗೆ, ನಾವು ಎಲ್ಲಂದ್ರೆ ಅಲ್ಲಿ ಎಲ್ಲ ಕಡೆಗಳಲ್ಲಿ ನಾವು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಹಾಗಾಗಿ ಈ ದಿನಗಳಲ್ಲಿ ಅಧಿಕವಾದ ನೋಡುವಾಗ ಎಲ್ಲ ಕಡೆಗಳಲ್ಲಿ ಆಪತ್ತುಗಳು ಹೆಚ್ಚಾಗಿದೆ, ಅಪಘಾತಗಳು ಹೆಚ್ಚಾಗಿದೆ, ಕೊಲೆಗಳು ಹೆಚ್ಚಾಗಿದೆ. ಎಲ್ಲಿ ನೋಡಿದ್ರೂ ಭಯಂಕರವಾದ ಅಪಾಯಗಳು ಹೆಚ್ಚಾಗಿದ್ದಾವೆ ಮಕ್ಕಳೇ. ಹಾಗಾಗಿ ನಾವು ಹೋಗುವಾಗೆ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬಂದು ನಾವು ಮನೆಗಳು ಸೇರ್ಬೇಕಲ್ವಾ. ಹಾಗಾಗಿ ನಮ್ಮ ಸಂಗಡ ಯಾರು 24 ಗಂಟೆ ನಮ್ಮ ಜೊತೆಲಿ ಯಾರು ಇರೋಕ್ಕೆ ಆಗೋದಿಲ್ಲ. ಗಂಡ ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಾರೆ, ಹೆಂಡತಿ ಒಂದು ಕಡೆ ಹೋಗ್ತಾರೆ ಅಲ್ವಾ, ಅಕ್ಕ ಒಂದು ಕಡೆ, ತಮ್ಮ ಒಂದು ಕಡೆ, ತಂಗಿ ಒಂದು ಕಡೆ. ಈ ರೀತಿಯಾಗಿ ಪ್ರತಿಯೊಬ್ಬೊಬ್ಬರು ಬೆಳಗಿನ ಜಾವದಲ್ಲಿ ಅವ್ರವ್ರ ಕೆಲಸಗಳಿಗೆ ಅವರು ಹೊರಟೋಗ್ತಾರೆ. ಅಂದರೆ ಹೋಗುವಾಗ ಅವರು ಒಂಟಿಯಾಗಿ ಹೋಗ್ತಾರೆ ಅಲ್ವಾ. ಆ ಸಮಯದಲ್ಲಿ ದೇವರು ನಮ್ಮ ಸಂಗಡ ಇರಬೇಕು. ದೇವರು ನಮ್ಮ ಸಂಗಡ ಇರುವಾಗೆ ದೇವ್ರು ಏನು ಮಾಡ್ತಾರೆ, ಬರುವಂತಹ ಎಲ್ಲ ಅಪಾಯಗಳಲ್ಲಿ ನಮ್ಮನ್ನು ತಪ್ಪಿಸುತ್ತಾರೆ. ನಡೆಯುವಂಥ ಅಪಘಾತಗಳ ಮೂಲಕವಾಗಿ ದೇವರು ನಮ್ಮನ್ನು ರಕ್ಷಿಸ್ತಾರೆ. ಬರುವಂಥ ಎಲ್ಲ ಹೋರಾಟಗಳ ಸಮಯಗಳಲ್ಲಿ ದೇವರು ನಮ್ಮನ್ನು ತಪ್ಪಿಸ್ತಾರೆ. ನಾವು ನೋಡ್ತೀವಿ, ಕೀರ್ತನೆ 121 7ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನು ನಿನ್ನ ಎಲ್ಲ ಕೇಡಿನಿಂದಲೂ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಹೌದು, ದೇವರು ಒಬ್ಬ ಮಾತ್ರನೇ ಈ ಲೋಕದಲ್ಲಿ ಎಲ್ಲ ಕೇಡುಗಳಿಂದಲೂ, ಆಪತ್ತುಗಳಿಂದಲೂ, ವಿಪತ್ತುಗಳಿಂದಲೂ ತಪ್ಪಿಸಲು ಸಾಧ್ಯ. ಆದರೆ ಮನುಷ್ಯನಿಂದ ಸಾಧ್ಯ ಇಲ್ಲ. ಯಾಕಂದರೆ ಮನುಷ್ಯ ಹೊರಗಿರ್ತಾನೆ, ದೇವರು ನಮ್ಮ ಒಳಗಿರ್ತಾನೆ. ಹಾಗಾಗಿ ದೇವರು ನಮ್ಮ ಒಳಗಡೆ ಇರುವಾಗೆ ಎಲ್ಲ ಸಮಯದಲ್ಲಿ ಆತನ ನಮ್ಮ ಒಳಗಡೆನೇ ಇರ್ತಾನೆ. ಹಾಗಾಗಿ ಏನೇ ಆಪತ್ತು ವಿಪತ್ತುಗಳು ಬಂದರೂ ನಿಮಿಷ ಮಾತ್ರದಲ್ಲಿ ದೇವ್ರೇನು ಮಾಡ್ತಾರೆ, ನಮ್ಮನ್ನು ಕಾಯಲು ಶಕ್ತನಾಗಿರ್ತಾನೆ. ಆದರೆ ಮನುಷ್ಯರುಗಳು ಏನು ಮಾಡ್ತಾರೆ, ನಮಗೆ ಜಾಗ್ರತೆ ಹೇಳ್ತಾರೆ, ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿರಿ ಅಂತಾರೆ, ಎಲ್ಲ ರೀತಿ ಬುದ್ಧಿವಾದಗಳನ್ನ ನಮ್ಗೆ ಹೇಳ್ತಾರೆ. ಆದರೆ ಅವ್ರು ನಮ್ಮ ಜೊತೆಲಿ ಬಂದರೂ ಬರುವ ಅಪಾಯಗಳಲ್ಲಿ ಅವ್ರು ನಮ್ಮನ್ನು ತಪ್ಪಿಸೋಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಹೇಳಿ ಕಳಿಸ್ತಾರೆ, ಯಾರು ನಮ್ಮ ಸಂಗಡನೆ ಇರೋಕ್ಕೂ ಸಾಧ್ಯ ಆಗೋದಿಲ್ಲಲ್ವ. ಹಾಗಾಗಿ ದೇವರು ವಾಕ್ಯ ಹೇಳುತ್ತೆ, ಯುಗದ ಎಲ್ಲ ಸಮಾಪ್ತಿಯವರೆಗೂ ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು. ಮತ್ತಾಯ 28:20ನೇ ವಚನದಲ್ಲಿ ಬರೆಯಲ್ಪಟ್ಟ ಹಾಗೆ ದೇವರು ಎಲ್ಲ ದಿನಗಳು ನಮ್ಮ ಸಂಗಡ ಇರ್ತಾನೆ. ಹಾಗಾಗಿ ನಾವು ಹೊರಗಡೆ ಹೋಗುವಾಗೆ ನಮಗೆ ಭಯ ಇರಲ್ಲ, ಹೊರಗಡೆ ಹೋಗೋಗ್ಲೂ ನಮ್ಗೆ ಭಯ ಇರಲ್ಲ, ಪ್ರಯಾಣಗಳಲ್ಲಿ ಇರಲು ಭಯ ಇರಲ್ಲ, ನಾವು ಒಂಟಿತನಗಳಲ್ಲಿ ಇರೋವಾಗಲೂ ಭಯ ಇರಲ್ಲ, ವಾಪಸ್ ಬರೋಗ್ಲೂ ಭಯ ಇರಲ್ಲ. ಕಾರಣ ಏನು ಗೊತ್ತಾ, ನಮ್ಮ ನಂಬಿಕೆ ಯೇಸು, ನಮ್ಮ ಭರವಸೆ ಯೇಸು, ನಮ್ಮ ನಿರೀಕ್ಷೆ ಯೇಸು, ನಮ್ಮ ಧೈರ್ಯವೂ ಯೇಸುನೇ, ನಮ್ಮ ಬಲವು, ನಮ್ಮ ಆಶ್ರಯ ದುರ್ಗವು, ನಮ್ಮ ಬಂಡೆ, ನಮ್ಮ ಕೋಟೆ ನಮಗೆ ಯೇಸುವೇ ಆಗಿರ್ತಾರೆ. ಹಾಲೆಲೂಯ. ಹಾಗಾಗಿ ಯೇಸು ತನ್ನ ರೆಕ್ಕೆಗಳಲ್ಲಿ ನಮ್ಮನ್ನು ಮರೆ ಮಾಡಿಕೊಳ್ಳಲು ಆತನು ಸರ್ವಶಕ್ತಿಯುಳ್ಳ ದೇವನಾಗಿದ್ದಾನೆ ಮಕ್ಕಳೇ. ಹಾಗಾಗಿ ನಾವು ದೇವ್ರ ಮೇಲೆ ಬಹಳವಾಗಿ ಏನು ಮಾಡಬೇಕು, ಭರವಸೆ ಇಡಬೇಕು, ನಂಬಿಕೆ ಇಡಬೇಕು. ನಾವು ದೇವ್ರ ವಾಕ್ಯ ಹೇಳುತ್ತೆ, ಯೆಹೋವನು ನನಗಿದ್ದಾನೆ, ಭಯಪಡೇನು. ನಾವು ಯಾವುದ್ರಿಗೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಈ ಲೋಕದಲ್ಲಿ ಎಷ್ಟೋ ಆಪತ್ತುಗಳನ್ನ ನೋಡಿ ಭಯ ಆಗುತ್ತಲ್ಲ, ನಾವು ಭಯಪಡಬಾರ್ದು. ಎಷ್ಟೇ ಮಾಟ ಮಂತ್ರಗಳಿರ್ಬೋದು, ದೆವ್ವಗಳಿರ್ಬೋದು, ಆತ್ಮಹತ್ಯೆಗಳಿರ್ಬೋದು, ಅಪಘಾತಗಳಿರ್ಬೋದು, ಹೊರಗಡೆ ನಡುವಂಥ ಕೇಡುಗಳು, ಅನೇಕ ಗಂಡಾಂತರಗಳು, ಕೆಟ್ಟ ಸುದ್ದಿಗಳು, ಕೆಟ್ಟ ಕಾರ್ಯಗಳು ನಾವು ಕೇಳುವಾಗೆ ನೋಡುವಾಗೆ ಯಾವ ವಿಷಯಕ್ಕೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಕಾರಣ ಯೇಸು ನಮ್ಮ ಸಂಗಡ ಇರುವಾಗೆ ನಾವು ಎಲ್ಲದರದಲ್ಲಿ ಸುಖಭದ್ರವಾಗಿರಲು ಸಾಧ್ಯವಾಗುತ್ತೆ. ಹಾಲೆಲೂಯ. ಹೀಗಾಗಿ ದೇವ್ರ ವಾಕ್ಯ ಹೇಳುತ್ತೆ, ಯೆಹೋವನು ನನಗಿದ್ದಾನೆ, ಮನುಷ್ಯನು ನನಗೆ ಏನು ಮಾಡನು. ಹೌದು, ಅನೇಕ ಸಮಯಗಳಲ್ಲಿ ಮನುಷ್ಯರುಗಳು ಕೂಡ ವಿಚಿತ್ರವಾಗಿ ಬದಲಾಗ್ಬಿಡ್ತಾರೆ. ಕುಟುಂಬಗಳಲ್ಲಿ ನೋಡುವಾಗೆ, ಹೊರಗಡೆ ನೋಡುವಾಗೆ, ಕೆಲಸ ಮಾಡೋ ಸ್ಥಳದಲ್ಲಿ, ಸಮಾಜಗಳ ಮಧ್ಯದಲ್ಲಿ ಮನುಷ್ಯರುಗಳು ಕೂಡ ಏನು ಮಾಡ್ತಾರೆ, ವಿರೋಧವಾಗಿ ನಮಗೆ ಎದ್ದು, ನೋಡು ನಾನು ನಿನಗೇನು ಮಾಡಿಬಿಡ್ತೀನಿ, ನೋಡು ಹಾಗೆ ಮಾಡಿಬಿಡ್ತೀನಿ, ಹೀಗೆ ಮಾಡಿಬಿಡ್ತೀನಿ, ನಿನ್ನ ಇಲ್ಲದಾಗ ಮಾಡಿಬಿಡ್ತೀನಿ, ನಿನ್ನ ಸಾಯಿಸ್ಬಿಡ್ತೀನಿ, ನಿನಗೆ ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ ಅಂದ್ಬಿಟ್ಟು ಅನೇಕ ಮನುಷ್ಯರುಗಳು ಏನು ಮಾಡ್ತಾರೆ, ಈ ದಿನಗಳಲ್ಲಿ ಒಬ್ಬರಿಗೆ ಒಬ್ಬರು ವಿರೋಧವಾಗಿ ಭಯ ಇಕ್ಸೋದು, ವಿರೋಧವಾಗಿ ಎದ್ದೊಳ್ಳೋದು,
ಅನೇಕ ತೊಂದರೆಗಳು ಉಂಟು ಮಾಡೋದನ್ನು ನಾವು ನೋಡ್ತೀವಿ. ಆದರೆ ದೇವ್ರ ವಾಕ್ಯ ಕೇಳುತ್ತೆ, ಯೆಹೋವನು ನನಗಿರುವಾಗೆ ಮನುಷ್ಯನು ಏನು ಮಾಡಬಲ್ಲನು? ಹೌದು, ದೇವ್ರು ನಮ್ಮ ಪಕ್ಷದಲ್ಲಿರುವಾಗೆ ಯಾವ ಮನುಷ್ಯನು ನಮಗೇನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಕಾರಣ ದೇವರು ಅಗ್ನಿಯಾಗಿ ನಮ್ಮ ಸುತ್ತಲೂ ನಮ್ಮನ್ನು ನಡೆಸಿ ನಮ್ಮನ್ನು ಕಾಯುವ ದೇವನಾಗಿರ್ತಾನೆ. ಹಾಲೆಲೂಯ. ಅಂದು ಇಸ್ರಾಯೇಲ್ ಜನಗಳನ್ನ ದೇವರು ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬರುವಾಗೆ ಹಗಲಲ್ಲಿ ಮೇಘ ಸ್ತಂಭದಲ್ಲಿ, ഇരുಳಲ್ಲಿ ಅಗ್ನಿ ಸ್ತಂಭದಲ್ಲಿ ಅವರುಗಳನ್ನು ದೇವರು ಮಾರ್ಗ ನಡೆಸಿದನು. ಹಾಗಾಗಿ ಸುತ್ತ ಎಲ್ಲ ದೇಶ ಶತ್ರುಗಳು ಇಸ್ರಾಯೇಲ್ ಜನರಿಗೆ ವಿರೋಧವಾಗಿ ಬಂದರೂ ಯಾರು ಆ ಒಂದು ಇಸ್ರಾಯೇಲ್ ಜನಗಳನ್ನ ಏನು ಮಾಡಲು ಆಗದೆ ಹೋಯಿತು. ಕಾರಣ ದೇವನೇ ಅಗ್ನಿ ಸ್ತಂಭವಾಗಿ ಅವ್ರಗಳನ್ನ ನಡೆಸಿದ, ಮೇಘ ಸ್ತಂಭವಾಗಿ ಕರ್ತನ ಅವ್ರಗಳನ್ನ ನಡೆಸಿದ. ಆ ಅಗ್ನಿ ಸ್ತಂಭ ಮೇಘ ಸ್ತಂಭವಾಗಿರೋ ದೇವರು ಈ ದಿನಗಳಲ್ಲಿ ಸಹ ನಿಮ್ಮ ಪ್ರತಿಯೊಬ್ಬರುಗಳನ್ನ ದೇವರು ನಡೆಸಲು ಆತ ನಿಮ್ಮ ಸಂಗಡನೆ ಇರ್ತಾನೆ. ನೀವು ಮಾಡಬೇಕಾಗಿರೋದು ಆತನ ಮೇಲೆ ಹೆಚ್ಚಾದ ಪ್ರೀತಿಯನ್ನು ಇಡಲಿ. ಆತನ ಮೇಲೆ ನೀವು ಪ್ರೀತಿ ಇಟ್ಟರೆ ನೀವು ಪ್ರಾರ್ಥನೆಗಳು ಮಾಡ್ತೀರಾ, ಆರಾಧನೆಗಳು ಮಾಡ್ತೀರಾ, ಬೈಬಲ್ನ ಓದಿ ಧ್ಯಾನಿಸ್ತೀರಾ. ನೀವು ತಪ್ಪುಗಳು ಮಾಡದೆ ದೇವರಿಗೆ ಭಯಭಕ್ತಿಯಾಗಿ ನೀವು ನಡೆದುಕೊಳ್ತೀರಾ. ಈಗ ನೀವು ನಡೆದುಕೊಳ್ಳುವಾಗೆ ದೇವರು ಏನು ಮಾಡ್ತಾರೆ? ನಮ್ಮ ಸಂಗಡ ಇರ್ತಾರೆ. ನಾವು ಒಡನೆ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಗಳನ್ನ ಆತನು ಕೇಳ್ತಾನೆ. ಆಪತ್ತು ವಿಪತ್ತುಗಳಲ್ಲಿ ಯೇಸುವೇ ಎಂದು ನಾವು ಕೂಗುವಾಗಲೂ ಕ್ಷಣ ಮಾತ್ರದಲ್ಲಿ ಅವರು ನಮ್ಮ ಪಕ್ಕದಲ್ಲಿದ್ದು ನಮ್ಮನ್ನು ಕಾಯಲು ತಪ್ಪಿಸಲು ನಾವು ನೋಡಲು ಸಾಧ್ಯವಾಗುತ್ತೆ. ಹಾಲೆಲೂಯ. ಹೀಗಾಗಿ ದೇವ ಮಕ್ಕಳೇ, ಲೋಕದ ಯಾವ ಭಾಗಗಳಲ್ಲಿ ನಾವು ಹೋದರೂ ಬಂದರೂ, ಯಾವ ಕಡೆ ನಾವು ಪ್ರಯಾಣಗಳಲ್ಲಿದ್ರೂ, ಎಂಥ ಸಂದರ್ಭ ಸಮಯಗಳಲ್ಲಿದ್ರೂ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಕಾರಣ ದೇವರು ನಮ್ಮ ಸಂಗಡ ಇರುವಾಗೆ ಮನುಷ್ಯರು ನಮಗೇನು ಮಾಡಲು ಸಾಧ್ಯವೇ ಇಲ್ಲ. ಸೈತಾನು ಸಹ ನಮಗೇನು ಮಾಡಲು ಸಾಧ್ಯವಿಲ್ಲ. ಆಪತ್ತು ವಿಪತ್ತುಗಳು ನಮಗೆ ವಿರೋಧವಾಗಿ ಏನು ಮಾಡಲು ಸಾಧ್ಯವಿಲ್ಲ. ಯಾವ ದುಷ್ಟ ಕಾರ್ಯಗಳು ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಪರಿಪೂರ್ಣವಾಗಿ ದೇವರನ್ನ ಆಶ್ರಯಿಸಿಕೊಂಡು ವಿಶ್ವಾಸವಾಗಿ ಧೈರ್ಯವಾಗಿ ನೀವು ನಿಮ್ಮ ಕಾರ್ಯಗಳಿಗೆ ಹೊರಡುವಾಗೆ ನೀವು ಪ್ರಾರ್ಥಿಸಿ ದೇವರನ್ನ ನಿಮ್ಮ ಸಂಗಡ ಇಟ್ಕೊಂಡು ನೀವು ಮುಂದೆ ಹೋಗುವಾಗೆ ನಿಮಗೆಲ್ಲ ಕಾರ್ಯಗಳಲ್ಲಿ ಜಯ ಸಿಗುತ್ತೆ. ನೀವೆಲ್ಲ ಕಾರ್ಯಗಳಲ್ಲಿ ಗೆಲ್ತೀರಾ, ಸುರಕ್ಷಿತವಾಗಿರ್ತೀರಾ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಅಗ್ನಿ ಬೇಲಿ ಹಾಕಿ ಕಾದುಕೊಳ್ಳಲು ಮಹಾಶಕ್ತಿಶಾಲಿಯಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಈ ವೇಳೆಯಲ್ಲಿ ಈ ವಿಡಿಯೋನ ನೋಡಿಕೊಂಡಿರೋಂಥ ಎಲ್ಲ ದೈವ ಮಕ್ಕಳೇ, ಕಣ್ಣುಗಳನ್ನು ಮುಚ್ಚಿ ಒಂದು ಸಣ್ಣ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ದೇವ, ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲರ ಮೇಲೆ ಅಪ್ಪ ನಿನ್ನ ಕರಗಳನ್ನು ಚಾಚಿ ಒಬ್ಬೊಬ್ಬರುಗಳನ್ನ ನೀನು ಮುಟ್ಟಿ ಆಶೀರ್ವದಿಸು ಸ್ವಾಮಿ. ನೀನು ಎಲ್ಲಾರುಗಳನ್ನ ರಕ್ಷಿಸಲು ಶಕ್ತನಾಗಿದೆಯಪ್ಪ, ಎಲ್ಲರನ್ನ ಕಾಯಲು ನೀನು ಶಕ್ತನಾಗಿದೆಯಪ್ಪ. ಎಲ್ಲ ಸಂದರ್ಭ ಸಮಯಗಳಲ್ಲಿ ಸ್ವಾಮಿ ನೀನೇ ನಿನ್ನ ಮಕ್ಕಳ ಮಧ್ಯದಲ್ಲಿದ್ದು ಎಲ್ಲರನ್ನ ಅಗ್ನಿ ಬೇಲಿ ಹಾಕಿ ಕಾದು ಮಾರ್ಗ ನಡೆಸಿಕೊಳ್ಳೋದ್ರಿಗಾಗಿ ನಿಮಗೆ ಸ್ತೋತ್ರವಾಗಲಿ ರಾಜ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರಾಗಿದ್ದೇನೆಂದು ನಿನ್ನ ವಾಕ್ಯ ಹೇಳಿದ ಹಾಗೆ ಸ್ವಾಮಿ, ಭಯಪಡುವಂಥ ಎಲ್ಲ ಮಕ್ಕಳನ್ನ ದೇವರೇ ಬಲಪಡಿಸ್ರಿ ಅಪ್ಪ. ಕಣ್ಣೀರಿಂದ ಇರೋಂಥ ಮಕ್ಕಳನ್ನ ಕಣ್ಣೀರನ್ನ ಒರೆಸ್ರಿ ಅಪ್ಪ. ಹೆದರಿಕೆ ಉಳ್ಳಂಥ ಮಕ್ಕಳಿಗೆ ನೀನೇ ಆಧಾರವಾಗಿದ್ದು ಎಲ್ಲರನ್ನ ಧೈರ್ಯಪಡಿಸಿ ನೀನು ಆಧರಿಸಿ ಬಲಪಡಿಸಿ ನಡೆಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ. ಈ ವಿಡಿಯೋನ ನೋಡಿಕೊಂಡಿರೋಂಥ ಎಲ್ಲ ಮಕ್ಕಳನ್ನ ನೀನು ಆಶೀರ್ವದಿಸ್ರಿ. ಅವರೆಲ್ಲ ಕುಟುಂಬ, ಅವರೆಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸ್ರಿ. ನಿಮ್ಮ ಕರಗಳಲ್ಲಿ ಎಲ್ಲರನ್ನೂ ಒಪ್ಪಿಸ್ಕೊಳ್ತೀನಿ. ಪ್ರಾರ್ಥನೆ ಕೇಳಾಗೆ ಮಾಡಿದ್ಗಾಗಿ ಸ್ತೋತ್ರ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಂದೆ, ಆಮೇನ್. ದೇವ ಮಕ್ಕಳೇ, ಬೆಳಗಿನ ಜಾವದಲ್ಲಿ ಈ ವಿಡಿಯೋನ ನೋಡಿಕೊಂಡಿರೋಂಥ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.